ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶರೋಸ್ ಕನ್ನಡ ಬ್ಲಾಗ್. ಇವತ್ತೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಏನಂತಂದರೆ ಹಾಗಲಕಾಯಿ ಮೆಣಸ್ಕಾಯಿ. ಇದು ಸೌತ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈಗಿನ ಕಾಲದಲ್ಲಿ ಗೊತ್ತಿರಬಹುದು ಅಂತ ಅಂದ್ಕೊತೀನಿ. ಇದಕ್ಕೆ ನಾನು ಫಸ್ಟ್ಗೆ ಹಾಗಲಕಾಯಿ ಹಾಗೆ ಸ್ವಲ್ಪ ಬೆಲ್ಲ ಹಾಗೆ ಹುಳಿ ನೀರು ಮಾಡಿಟ್ಕೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಹಾಗೆ ಸ್ವಲ್ಪ ನೀರು ಜೊತೆಗೆ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನಾನು ಇದಕ್ಕೆ 3 ಹಸಿಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಫಸ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ನಾನು ಹುಳಿ ನೀರು ಇದೆಯಲ್ಲ ಅದನ್ನು ಹಾಕಿ ಅದರ ಜೊತೆಗೆ ಒಂದು 4 ಕ್ಯೂಬ್ನಷ್ಟು, ನಾನು ಕ್ಯೂಬ್ ಬೆಲ್ಲ ತೊಗೊಂಡಿರೋದ್ರಿಂದ ಇಲ್ಲಿ 4 ಕ್ಯೂಬಷ್ಟು ನಾನು ಫಸ್ಟ್ಗೆ ಇಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷದಷ್ಟು ನಾವು ಇದನ್ನು ಕುದಿಸಬೇಕಾಗುತ್ತೆ. ಚೆನ್ನಾಗಿ ಹುಳಿ ಬೆಲ್ಲ ಹಾಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಸೊ ಅದಕ್ಕೆ ನಾನು ಇದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಆಗೋಷ್ಟರಲ್ಲಿ ನಾವಿಲ್ಲಿ ಹಾಗಲಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ. ಹಾಗಲಕಾಯಿ ನಾನಿಲ್ಲಿ ಕ್ಯೂಬ್ ಶೇಪಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಖಾರ ಹಾಕ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕುದೀತಾ ಇದೆ ಅಂತ. ಇದು ಕುದಿದ ಮೇಲೆ ನಾವು ಇದಕ್ಕೆ ಹಾಗಲಕಾಯಿನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಬೇಯಿಸ್ಕೊಬೇಕಾಗುತ್ತೆ. ಹುಳಿ ನೀರಿದ್ದರೆ ಕಹಿ ಅಂಶ ಎಲ್ಲ ಹೋಗುತ್ತೆ ಅಂತ ಅಷ್ಟೇ. ಸೊ ಕಹಿ ಅಂಶ ಹೋಗಬೇಕು ಅಂತಂದರೆ ಈ ಥರ ಮಾಡಿದ್ದಾಯಿತು. ಅದಕ್ಕೆ ನಾನೀಗ ಮಸಾಲೆ ತೆಗಿಬೇಕು ಅಂತಂದರೆ ನಾನು ಇದಕ್ಕೆ ಫಸ್ಟ್ ಸ್ವಲ್ಪ ಕಾಯಿ ತುರಿ ಹಾಗೆ ಮೆಣಸು ಹಾಗೆ ಸ್ವಲ್ಪ ಎಳ್ಳು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೆ. ಫಸ್ಟ್ ಮೆಣಸಿನ್ಕಾಯಿನ ಹುರಿದಾದ್ಮೇಲೆ ಅದಾದಮೇಲೆ ಅದೇ ಪ್ಯಾನಲ್ಲಿ ನಾನು ಸ್ವಲ್ಪ ಎಳ್ಳು ಹಾಗೆ ಅದು ಸಾಸಿವೆ ಥರ ಚಟ್ಪಟ ಅಂತ ಅನ್ಬೇಕು ಅಲ್ಲಿವರೆಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ. ನಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ನನ್ನ ಬೇರೆ ವೀಡಿಯೋಸ್ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಬೇರೆ ಏನಾದರೂ ನಿಮಗೆ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ಅದು ಸಾಸಿವೆ ಥರ ಚಟ್ಪಟ ಅಂತ ಅನ್ನುತ್ತೆ ಇದು ಹುರಿಬೇಕಾದ್ರೆ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ಕಾಯಿ ತುರಿ ಕೂಡ ಇಟ್ಟಿದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತಿನ್ನೇನಂತಂದರೆ ಈ ರೆಸಿಪಿನ ಅಂದರೆ ಅನ್ನ ಸಲ್ ಕೂಡ ಮಾಡ್ತಾರೆ, ಹಾಗೆ ಮಾವಿನ ಹಣ್ಣಲ್ಲಿ ಕೂಡ ಮಾಡ್ತಾರೆ, ಬೇರೆ ಬೇರೆ ಐಟಮಲ್ಲಿ ಕೂಡ ಇದನ್ನು ಮಾಡ್ತಾರೆ. ಇದು ಜಾಸ್ತಿಯಾಗಿ ಫಂಕ್ಷನ್ಸ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಹಾಗೆ ಯಾವುದೇ ಪೂಜೆ ಫಂಕ್ಷನ್ಗಳಲ್ಲಿ ಇದು ಜಾಸ್ತಿಯಾಗಿ ಮಾಡ್ತಾ ಇರ್ತಾರೆ. ನೀವು ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆಗೆ. ಈ ಸೆಕೆಗಾಲದಲ್ಲಿ ಹಾಗೆ ನಿಮಗೆ ಮಳೆಗಾಲದಲ್ಲಿ ಅದು ಯಾವ ಕಾಲದಲ್ಲಿ ಬೇಕು ನೀವು ತಿನ್ಬೋದು, ತುಂಬಾ ಒಳ್ಳೆಯದು ಕೂಡ ಹೆಲ್ತಿಗೆ. ಸೊ ಇಲ್ಲಿ ನೋಡಿರ್ಬೋದು ಎಲ್ಲ ಫ್ರೈ ಆದಮೇಲೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಚೆಂದಾಗಿ ಸಣ್ಣದಾಗಿ ಗ್ರೈಂಡ್ ಆಗಬೇಕು. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಗ್ರೈಂಡ್ ಮಾಡಿದ್ದೀನಿ ಅಂತ. ಸೊ ಅಷ್ಟೊತ್ತಿಗೆ ನಮ್ಮ ಇಲ್ಲಿ ಹಾಗಲಕಾಯಿ ಕೂಡ ಬೆಂದೋಗಿರುತ್ತೆ. ಬೆಂದ ಮೇಲೆ ಅದರ ಜೊತೆಗೆ ನಾವು ಇದನ್ನು ಮಸಾಲೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಸಾಲೆಗೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ನೀರಿರಬೇಕಾಗುತ್ತೆ. ನಮ್ಮಲ್ಲಿ ಜಾಸ್ತಿ ದಪ್ಪ ಇದು ನನಗೆ ಅಷ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಲಾಸ್ಟ್ದಾಗಿ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಊಟ ಜೊತೆ ತಿನ್ನೋದಕ್ಕೆ. ಹಾಗೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ತುಂಬಾ ಒಳ್ಳೆಯದಾಗುತ್ತೆ ತಿನ್ನೋದಕ್ಕೆ ಇದು. ಸೊ ನೋಡ್ಬೋದು. ನಿಮಗೆ ಇನ್ನೂ ಬೇರೆ ವೀಡಿಯೋಸ್ಗಳಿಗೆ ಬೇಕಾಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.